ಇವತ್ತು ಬೀನ್ಸ್ ಪಲ್ಯ ಮಾಡೋಣ ಬನ್ನಿ. ಇದು ಹೆಚ್ಚಿನ ಅಂಶ ದಕ್ಷಿಣ ಕನ್ನಡ ಕಡೆ ಮಾಡ್ತಾರೆ ಈ ಥರ ಪಲ್ಯನ. ಡ್ರೈ ಆಗಿರುತ್ತೆ ಸ್ವಲ್ಪ ಅನ್ನದ ಜೊತೆಗೆ. ಆ ಕಡೆ ಜಾಸ್ತಿ ರೈಸ್ ಐಟಮ್ನ ಜಾಸ್ತಿ ಊಟ ಮಾಡೋದ್ರಿಂದ ಈ ಥರ ಪಲ್ಯಗಳನ್ನ ಮಾಡ್ತಾರೆ ಅಲ್ಲಿ ಮಾಡೋದು. ನೋಡೋಣ ಬನ್ನಿ ಹೇಗೆ. ಈಗ ಬೀನ್ಸ್ನ ತೊಟ್ಟೆಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳೋಣ. ತೊಳೆದು ತಗೊಂಬಂದಿದ್ದಾನೆ ಬೀನ್ಸು. ತುಂಬ ಸುಲಭ ಇದು ಮಾಡಲಿಕ್ಕೆ ಬೀನ್ಸ್ ಪಲ್ಯ. ನಮ್ಮ ಈ ಕಡೆ ಉತ್ತರ ಕರ್ನಾಟಕದವ್ರ ಕಡೆ ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಂಬಾರು ಪೌಡ್ರು ಈ ಥರ ಏನು ಹಾಕಲಿಕ್ಕಿಲ್ಲ. ತುಂಬ ಬೇಗ ಆಗುತ್ತೆ. ಹೆಚ್ಕೊಳ್ಳೋದಂದರೆ ಸ್ವಲ್ಪ ಕಷ್ಟ ಬೀನ್ಸ್ನ. ಇದರಲ್ಲೇ ಇನ್ನೊಂದು ಥರ ಮಾಡ್ತಾರೆ, ಅದು ನೆಕ್ಸ್ಟ್ ಟೈಮ್ ನಿನಗೆ ತೋರಿಸ್ತೀನಿ. ಗೋಡಂಬಿ ಹಾಕಿಬಿಟ್ಟು ಮಾಡ್ತಾರೆ. ಗೋಡಂಬಿ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ ನಂಚ್ಕೊಳ್ಳಿಕ್ಕೆ. ಕಾಯಿ ತುರಿ ಹಾಕಿ ಈಗೆಲ್ಲ ತೊಟ್ಟೆಲ್ಲ ತೆಗ್ದಾಯ್ತು. ಈಗ ಸಣ್ಣದಾಗಿ ಹೆಚ್ಕೊಳ್ಳೋಣ. ಇದ್ರೆ ಸಾಕು. ನಾನು ಇಬ್ಬರಿಗೆ ಒಂದು ಟೈಮಿಗೆ ಆಗೋಕ್ಕೆ ಅಂತೇಳಿ ಮಾಡಿದ್ದೀನಿ. ಇಷ್ಟು ನನ್ನ ಕೈಯಲ್ಲಿ 2 ಹಿಡಿ ಇದೆ ಬೀನ್ಸು. ನೀವು ಜಾಸ್ತಿ ತಿನ್ನೋದಾದ್ರೆ ಜಾಸ್ತಿ ಮಾಡ್ಕೋಬೋದು. ತರಕಾರಿ ಹೆಚ್ಚೆಚ್ಚು ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ಹಾಗಾಗಿ ಈ ರೀತಿ ಜೋಡಿಸಿಟ್ಕೊಂಡ್ರೆ ಬೇಗ ಹೆಚ್ಚಲಿಕ್ಕೆ ಒಳ್ಳೆಯದಾಗುತ್ತೆ. ನೋಡಿ ಇಷ್ಟು ಬೀನ್ಸ್ ಆಯಿತು. ಇದು ಒಂದು 4-5 ಒಗ್ಗರಣೆಗೆ ಬೆಳ್ಳುಳ್ಳಿ, ಒಂದು ಲೇಯರ್ ಹಂಗೆ ಇದೆ. ಇದು ರುಚಿಯಾಗುತ್ತೆ ಅಂತ ಹೇಳ್ತಾರೆ, ಹಾಗಾಗಿ ಹೀಗೆ ಬಿಟ್ಟಿದ್ದೀನಿ. ತೊಳ್ಕೊಂಡಿದ್ದೀನಿ ನೀರಲ್ಲಿ ಬೆಳ್ಳುಳ್ಳಿನ. ಇದನ್ನೀಗ ಸ್ವಲ್ಪ ಜಜ್ಕೊಳ್ಳೋಣ. ಇಷ್ಟು ಸಾಕು. ಈ ಬೀನ್ಸ್ ಪಲ್ಯ ಮಾಡ್ಕೊಳ್ಳಿಕ್ಕೆ ಇಷ್ಟು ಸಾಮಾನು ಬೇಕು. ಒಂದು ಸ್ಪೂನು ಕೊತ್ತಂಬರಿ, 4 ಕಾಳು ಮೆಣಸು, 2 ಕಲರಿಗೆ, 1 ಖಾರಕ್ಕೆ, 3 ಮೆಣಸಿನ್ಕಾಯಿ ಹಾಕ್ತಾಯಿದ್ದೇನೆ, ಒಣ ಮೆಣಸಿನ್ಕಾಯಿ. ಇದನ್ನು ಸ್ವಲ್ಪ ಬಾಣಲೆಯಲ್ಲಿ ಹುರ್ಕೋಬೇಕು. ಈಗ ಇದನ್ನು ಒಲೆ ಹಚ್ಚೋಣ ಬನ್ನಿ. ಬಾಣಲೆ ಸ್ವಲ್ಪ ಬಿಸಿ ಆಗಲಿ. ನೋಡಿ ಸ್ವಲ್ಪ ಬಿಸಿ ಆಯಿತು ಬಾಣಲೆ. ಒಂಚೂರು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿನ ಫಸ್ಟಿಗೆ ಸ್ವಲ್ಪ ಇದು ಮಾಡೋಣ, ಹುರ್ಕೊಳ್ಳೋಣ. ಸ್ವಲ್ಪ ಮೆಣಸಿನ್ಕಾಯಿ ಬಿಸಿ ಆದ ತಕ್ಷಣ ಈ ಕಾಳು ಮೆಣಸು, ಇದು 4 ಕಾಳು ಮೆಣಸು, ಇದು ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಕಾಳು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ.
ಬಿಸಿ ಆದರೆ ಸಾಕು. ಇದನ್ನು ತಟ್ಟೆಗೆ ತಕ್ಕೊಳ್ಳೋಣ. ನೋಡಿ ಒಂದು ತಟ್ಟೆಗೆ ತಕ್ಕೊಂಡಿದ್ದೀನಿ. ಇದು ಆಮೇಲೆ ಮಿಕ್ಸಿಗೆ ಹಾಕ್ಲಿಕ್ಕಿದೆ. ಈಗ ಇದೇ ಬಾಣಲೆಗೆ ಒಗ್ಗರಣೆ ಹಾಕೋಣ ಬೀನ್ಸಿಗೆ. ಎಣ್ಣೆ ಬಿಸಿ ಆಯಿತು. ಅದಕ್ಕೆ ಫಸ್ಟಿಗೆ ನೋಡಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಅದು ಯಾಕಂದರೆ ಸ್ವಲ್ಪ ಕಾಯಬೇಕು, ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಸಾಸಿವೆ ಜೀರಿಗೆ ಹಾಕೋಣ, ಇಲ್ಲಾಂದರೆ ಬೆಳ್ಳುಳ್ಳಿ ಹಸಿ ಹಾಗೆ ಉಳಿದ್ಬಿಡುತ್ತೆ. ಮೊದಲೇ ಸಾಸಿವೆ ಜೀರಿಗೆ ಹಾಕಿಬಿಟ್ರೆ ಸಾಸಿವೆ ಸುಟ್ಟೋಗ್ಬಿಡುತ್ತೆ, ವಾಸನೆ ಬರುತ್ತೆ. ಬೆಳ್ಳುಳ್ಳಿ ಮಾತ್ರ ಕಾಯೋದಿಲ್ಲ. ಅದಕ್ಕೆ ಮೊದಲು ಎಣ್ಣೆ ಬಿಸಿ ಆದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೂರು ಕಲರ್ ಚೇಂಜ್ ಆಗಲಿ, ಆಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ. ಎಣ್ಣೆ ಕಾದಿರುತ್ತಲ್ಲ, ಬೇಗ ಚಟಪಟ ಅನ್ನುತ್ತೆ. ನೋಡಿ ಇವಾಗ ಸಾಸಿವೆ ಜೀರಿಗೆ ಇದೆ, ಇದರಲ್ಲಿ 2 ಹಾಕ್ಬಿಡ್ತೀನಿ. ಕರಿಬೇವು ಇದ್ದರೆ ಹಾಕ್ಕೊಳ್ಳಿ, ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಹಾಕಿಲ್ಲ. ಈಗ ಸಿಡಿದ ತಕ್ಷಣ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ ಹಿಂಗೆ. ಸ್ವಲ್ಪ ಅರಿಶಿನ ಪುಡಿ, ಈಗ ಅದಕ್ಕೇನೆ ಇಲ್ಲಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬೀನ್ಸನ್ನು ಹಾಕ್ತಾ ಇದ್ದೀನಿ. ಬೀನ್ಸನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ನಂತರ ಬೀನ್ಸ್ ಮುಳುಗುವಷ್ಟು ನೀರು, ಇಷ್ಟು ಬೀನ್ಸ್ ಬೇಯಲಿಕ್ಕೆ ಇಷ್ಟು ಸಾಕು, ಜಾಸ್ತಿ ನೀರು ಬೇಡ. ಅದಕ್ಕೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ, 1 ಹಾಕಿದರೆ ತುಂಬ ಜಾಸ್ತಿ ಆಗುತ್ತೆ. ಇನ್ನು ಅರ್ಧ ಹಾಕಿ ನೋಡ್ಕೊಳ್ಳೋದಿದ್ರೆ ನೋಡ್ಕೊಳ್ಳಿ. ನಾನು ಸ್ವಲ್ಪ ಹಾಕಿದ್ದೇನೆ, 1/4 ಚಮಚ ಹಾಕಿದ್ದೇನೆ ಉಪ್ಪು. ಈಗ ಅದನ್ನು ಬೇಯಲಿಕ್ಕೆ ಬಿಡೋಣ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದು ಬೇಯಲಿ. ಅಷ್ಟರಲ್ಲಿ ಒಂದು ಮಿಕ್ಸಿಗೆ ಹುರಿದಿಟ್ಕೊಂಡ ಸಾಮಾನನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ಮಿಕ್ಸಿ ಜಾರಿಗೆ ಆಗ ನಾವು ಹುರ್ಕೊಂಡಿಟ್ಕೊಂಡಿದ್ವಲ್ಲ, ಮೆಣಸಿನ್ಕಾಯಿ, ಕಾಳು ಮೆಣಸು, ಕೊತ್ತಂಬರಿ ಇನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಹುಣಸೆ ಹಣ್ಣು ತೊಳೆದಿಟ್ಕೊಂಡಿದ್ದೀನಿ, ಹುಣಸೆ ಹಣ್ಣು ಅದನ್ನು ಹಾಕ್ತಾ ಇದ್ದೇನೆ. ಮಿಕ್ಸಿ
ಮಿಕ್ಸಿಗೆ ಹಾಕ್ತಾ ಇರೋದ್ರಿಂದ ಕಾಯಿನ ಸ್ವಲ್ಪ ದಪ್ಪನಾಗಿ ತುರಿದ್ರೂ ತೊಂದರೆ ಇಲ್ಲ, ಬೇಕಿಲ್ಲ ಅದಕ್ಕೆ, ಸ್ವಲ್ಪ ಸಾಕು. ಅಂದರೆ ಅರ್ಧ ತುರಿದು ಫ್ರಿಜ್ಜಲ್ಲಿ ಇಟ್ಟರೆ ಒಣಗಿದಾಗೆ ಆಗುತ್ತೆ, ಮತ್ತು ತುರಿಲಿಕ್ಕೆ ಒಳ್ಳೆಯದಾಗಲ್ಲ. ಅದಕ್ಕೆ ಕಾಯಿ ತುರಿನೇ ಸ್ವಲ್ಪ ತೆಗೆದಿಡ್ತೇನೆ. ಕಾಯಿ ತುರಿ ತುರಿದಿಟ್ಕೊಂಡದನ್ನು ಸ್ವಲ್ಪ ಹಾಕ್ತಾಯಿದ್ದೇನೆ. ನಾನು ಮಾಡುವ ಪಲ್ಯಕ್ಕೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು, ತುಂಬ ಕಾಯಿ ಆದ್ರೂ ಚೆನ್ನಾಗಿರಲ್ಲ. ಒಂದು ಅರ್ಧ ಹಾಕ್ತಾಯಿದ್ದೀನಿ, ಇದರಲ್ಲಿ ಅರ್ಧದಲ್ಲಿ ಅರ್ಧ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಆದರೆ ನೀರು ಹಾಕಬೇಕಾಗಿಲ್ಲ ಇದಕ್ಕೆ, ಹಾಗೆ ಡ್ರೈ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿ ಆನ್ ಮಾಡ್ಕೊಳ್ಳೋಣ. ಇದನ್ನು ಹಾಗೆ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ತರಿತರಿಯಾಗಿದ್ರೂ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಮಾಡೋಣ. ಇಷ್ಟು ಸಣ್ಣ ಆದರೆ ಸಾಕು. ಒಮ್ಮೆ ನೋಡ್ಕೊಳ್ಳೋಣ ಬೀನ್ಸ್ ಬೆಂದಿದೆ ಅಂತ. ನೀರಿದೆ ಇನ್ನೂ ಸ್ವಲ್ಪ. ಸಾಕು ಅನ್ಸುತ್ತೆ ಬಂದಿರೋದು. ನೀರಿದ್ರೂ ಪರವಾಗಿಲ್ಲ, ಇದನ್ನು ಮಿಕ್ಸ್ ಮಾಡುವಾಗ ಸರಿ ಆಗುತ್ತೆ. ಒಲೆನ ಸಣ್ಣ ಮಿಕ್ಸಿನಲ್ಲಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ದಕ್ಷಿಣ ಕನ್ನಡ ಸೈಡ್ ಮಾಡ್ತಕ್ಕಂಥ ಬೀನ್ಸ್ ಪಲ್ಯ ಇದೇ ರೀತಿ ಮಾಡೋದು ಊಟಕ್ಕೆ. ನಿಮಗೆ ರಸ ಬೇಕಿದ್ರೆ ಸ್ವಲ್ಪ ನೀರು ಇಟ್ಕೊಳ್ಳಿ, ಇಲ್ಲಾಂದರೆ ಹೀಗೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ಉಪ್ಪು ಖಾರ ಏನಾದ್ರು ಕಮ್ಮಿ ಆಗಿದೆ ಅಂತ ನೋಡ್ಕೊಂಡು ಬೇಕಿದ್ರೆ ಉಪ್ಪು ಸ್ವಲ್ಪ ಬೇಕಿದ್ರೆ ನೋಡಿ ಹಾಕ್ಬೋದು. ಸ್ವಲ್ಪ ಒಂದು 2 ನಿಮಿಷ ಹೀಗೆ ಬಿಡೋಣ ಬಿಸಿ. ಎರಡು ನಿಮಿಷ ಆಯಿತು, ಒಲೆ ತೆಗೆದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ಅಲ್ಲ? ನೋಡಿ, ಕೆಲವು ನಿಮಿಷದಲ್ಲಿ
ಸಿಂಪಲ್ ಆದ ಡ್ರೈ ಬೀನ್ಸ್ ಪಲ್ಯ ರೆಡಿ ಆಯಿತು. ದಕ್ಷಿಣ ಕನ್ನಡದ ಇದನ್ನು ದಕ್ಷಿಣ ಕನ್ನಡ ಕಡೆ ಹೆಚ್ಚಾಗಿ ಮಾಡ್ಕೊಳ್ತಾರೆ, ಹಾಗೆ ತೋರಿಸಿದೆ.